ಕೊರಟಗೆರೆ ಪಟ್ಟಣದಲ್ಲಿ ಕರವೇ ರಾಜ್ಯಾಧ್ಯಕ್ಷ ಗುಡುಗು. ನಾಡಧ್ವಜ ತೆರವು ಕಾರ್ಯಾಚರಣೆ ಕನ್ನಡಿಗರಿಗೆ ಮಾಡಿದ ಅವಮಾನ. ಕನ್ನಡ ಧ್ವಜ ಇದ್ದ ಸ್ಥಳದಲ್ಲೇ ಮತ್ತೆ ನಿರ್ಮಾಣ ಆಗಬೇಕು, ರಾಜ್ಯಾಧ್ಯಕ್ಷ ಆಗ್ರಹ. ಕನ್ನಡ ಧ್ವಜಸ್ತಂಭ ನೆರವಿಗೆ ಕೊರಟಗೆರೆ ಪಟ್ಟಣದಲ್ಲಿ ಭುಗಿಲೆದ್ದ ಆಕ್ರೋಶ. ಕನ್ನಡ ಧ್ವಜಸ್ತಂಭದ ತೆರವು ವಿಚಾರ ಕರ್ನಾಟಕ ರಾಜ್ಯವ್ಯಾಪ್ತಿ ಚರ್ಚೆಯಾಗಿ ಹೋರಾಟದ ಆದಿ ಬೇರೆ ಸ್ವರೂಪ ಪಡೆಯುವ ಮುನ್ನ ತೆರವು ಮಾಡಿದ್ದ ಸ್ಥಳದಲ್ಲೇ ಕೊರಟಗೆರೆಯ ಅಧಿಕಾರಿ ವರ್ಗ ಮತ್ತೆ ಅಲ್ಲೇ ಕನ್ನಡ ಧ್ವಜಸ್ತಂಭ ಪ್ರತಿಷ್ಠಾಪನೆ ಮಾಡಬೇಕು, ಇಲ್ಲವಾದರೆ ನೀವು ಹೋದ ಕಡೆಯೆಲ್ಲ ನಾಡದ್ರೋಹಿ ಎಂಬ ಪಟ್ಟ ಕಟ್ಟಿ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ, ಹುಷಾರಿ ಎಂದು ಕರವೇ ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡ ಎಚ್ಚರಿಕೆ ನೀಡಿದರು. ಕೊರಟಗೆರೆ ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದಿಂದ ಪಟ್ಟಣ ಪಂಚಾಯಿತಿ ಕಚೇರಿಯವರೆಗೆ ಕರವೆಯಿಂದ ಸೋಮವಾರ ನಡೆದ ಬೃಹತ್ ಪ್ರತಿಭಟನೆಯ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸರಳ ಸಜ್ಜನ ರಾಜಕಾರಣಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸುಕ್ಷೇತ್ರದಲ್ಲೇ ರಾತ್ರೋರಾತ್ರಿ ಕನ್ನಡ ಧ್ವಜಸ್ತಂಭದ ತೆರವು ನಡೆದು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ನಾನೇ ಖುದ್ದಾಗಿ ಮಾತನಾಡ್ತೀನಿ. ಕನ್ನಡ ಧ್ವಜಸ್ತಂಭದ ತೆರವು ಕೆಲಸವನ್ನು ಕನ್ನಡಿಗನೇ ಮಾಡಿದ್ರೆ, ಕನ್ನಡ ಅಧಿಕಾರಿಗಳೇ ಮಾಡಿದ್ರೆ ನಾವು ಯಾರ ವಿರುದ್ಧ ಹೋರಾಟ ಮಾಡಬೇಕು? ಹೆತ್ತ ತಾಯಿಯ ಕರಳನ್ನು ಕುಯ್ಯುವ ಕೆಲಸವನ್ನು ಅಧಿಕಾರಿ ವರ್ಗ ಮಾಡಿದೆ ಎಂದು ಆರೋಪ ಮಾಡಿದರು. ಸಂಗೊಳ್ಳಿ ರಾಯಣ್ಣನ ಬ್ರಿಟಿಷರಿಗೆ ಹಿಡಿದುಕೊಟ್ಟ ಮೀರ್ ಸಾಧಕರ ಸಂತತಿ ಇನ್ನೂ ಕೊರಟಗೆರೆಯಲ್ಲೇ ಉಳಿದಿದೆ ಅನ್ನೋದಕ್ಕೆ ಕನ್ನಡ ಧ್ವಜದ ತೆರವಿನ ಘಟನೆಯೇ ಪ್ರಮುಖ ಸಾಕ್ಷಿ. ನಾವು ತಮಿಳುನಾಡು, ಕೇರಳ, ಮಹಾರಾಷ್ಟ್ರದ ವಿರುದ್ಧ ಹೋರಾಟ ಮಾಡಬೇಕಾ ಅಥವಾ ನಮ್ಮ ಅಧಿಕಾರಿಗಳ ವಿರುದ್ಧ ಮಾಡಬೇಕಾ? ಹೆತ್ತ ತಾಯಿಗೆ ದ್ರೋಹ ಮಾಡೋದು ಒಂದೇ, ನಾಡ ಧ್ವಜವನ್ನು ಕಿತ್ತು ಹಾಕೋದು ಒಂದೇ ಅಲ್ವಾ ಎಂದು ಕಿಡಿಕಾರಿದರು. ನನ್ನಿಬ್ಬರು ಮಕ್ಕಳು ಹುಟ್ಟುವಾಗಲೂ ನನಗೆ ಜೈಲಿಗೆ ಹಾಕಿದ್ರು. ಯಡಿಯೂರಪ್ಪ, ಸಿದ್ದರಾಮಯ್ಯ ಮತ್ತು ದೇವೇಗೌಡರ ಕಾಲದಲ್ಲೂ ಜೈಲಿಗೆ ಹೋಗಿದ್ದೆ. ಕನ್ನಡ ನೆಲ ಭಾಷೆಗಾಗಿ ಇನ್ನು 100 ಸಲ ಜೈಲಿಗೆ ಹೋಗಲು ನಾನು ಸದಾ ಸಿದ್ಧ. ಕೋರ್ಟ್ ಮತ್ತು ಜೈಲಿಗೆ ಹೋಗಲು ಹೆದರುವ ಮಗನಲ್ಲ ನಾನು. ಕನ್ನಡ ನೆಲ ಮತ್ತು ಭಾಷೆಗೆ ಕುತ್ತು ಬಂದರೆ ಯಾರು ಸಹಿಸಿಕೋಬಾರದು ಎಂದರು. ಕೊರಟಗೆರೆ ಕರವೇ ಅಧ್ಯಕ್ಷ ಕೆಎನ್ ನಟರಾಜ್ ಮಾತನಾಡಿ 56 ಅಡಿ ಎತ್ತರದ ಕನ್ನಡ ಧ್ವಜಸ್ತಂಭನ ನಾಕಬಂದಿ ಹಾಕಿ ಮಧ್ಯರಾತ್ರಿ ತೆರವು ಮಾಡಿದ್ರು. ಅಧಿಕಾರಿಗಳಿಗೆ ನಾವು ತೆರವು ಮಾಡಿರುವ ಆದೇಶ ಪ್ರತಿ ಕೇಳಿದ್ರೆ ಇಲ್ಲಿವರೆಗೆ ನೀಡಿಲ್ಲ. ನನ್ನ ಹೋರಾಟದ ಗುರುಗಳಾದ ನಾರಾಯಣಗೌಡರು ನನಗೆ ನ್ಯಾಯ ಕೊಡಿಸ್ತಾರೆ ಎಂದರು. ಕರವೆಯಿಂದ ಬೃಹತ್ ಪ್ರತಿಭಟನೆ. ಸರ್ಕಾರಿ ಬಸ್ ನಿಲ್ದಾಣದಿಂದ ಪಟ್ಟಣ ಪಂಚಾಯಿತಿಯ ಮುಂಭಾಗದವರೆಗೆ ಕರವೇ ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡ ನೇತೃತ್ವದಲ್ಲಿ ನೂರಾರು ಕರವೇ ಕಾರ್ಯಕರ್ತರು ಕನ್ನಡ ಧ್ವಜಸ್ತಂಭ ತೆರವಿನ ವಿರುದ್ಧ ಧಿಕ್ಕಾರ ಕೂಗಿದರು. ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ತಹಸೀಲ್ದಾರ್ ಮಂಜುನಾಥ್ಗೆ ಕರವೆಯಿಂದ ತೆರವು ಮಾಡಿದ ಸ್ಥಳದಲ್ಲೇ ಮತ್ತೆ ಕನ್ನಡ ಧ್ವಜಸ್ತಂಭ ನಿರ್ಮಾಣ ಮನವಿ ಸಲ್ಲಿಸಿದರು. ಕರ್ನಾಟಕ ಬಂದ್ಗೆ ನನ್ನ ಬೆಂಬಲವಿಲ್ಲ. ಕರ್ನಾಟಕದ ಎಲ್ಲ ಸಮಸ್ಯೆಗಳಿಗೆ ಬಂದ್ ಮಾಡೋದೇ ಪರಿಹಾರವಲ್ಲ. ಮಾರ್ಚ್ ಮಾಹೆಯಲ್ಲಿ ಮಕ್ಕಳಿಗೆ ಪರೀಕ್ಷೆಗಳು ನಡೆಯಲಿವೆ. ಬಂದ್ಗೆ ಯಾವಾಗ ಬೇಕಾದರೂ ಕರೆ ಕೊಡಬಹುದು, ಆದರೆ ಮಕ್ಕಳ ಭವಿಷ್ಯದ ಪರೀಕ್ಷೆಯನ್ನು ಮುಂದೂಡುವ ಆದೇಶಕ್ಕೆ ಅರ್ಥವೇ ಇಲ್ಲ. ಆದ್ದರಿಂದ ಮಾರ್ಚ್ 23ರಂದು ಕರೆ ನೀಡಿರುವ ಬಂದ್ಗೆ ನನ್ನ ಬೆಂಬಲವಿಲ್ಲ ಎಂದು ಕರವೇ ರಾಜ್ಯಾಧ್ಯಕ್ಷ ತಿಳಿಸಿದರು. ಪ್ರತಿಭಟನೆಯಲ್ಲಿ ಕರವೇ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಣ್ಣೀರಪ್ಪ, ಉಪಾಧ್ಯಕ್ಷ ವೀರಭದ್ರಪ್ಪ, ಬೆಂಗಳೂರು ನಗರಾಧ್ಯಕ್ಷ ಧರ್ಮರಾಜ್, ಉಪಾಧ್ಯಕ್ಷ ಪುಟ್ಟೇಗೌಡ, ಕಾರ್ಯದರ್ಶಿ ಮಲ್ಲಿಕಾರ್ಜುನ್, ಜಿಲ್ಲಾಧ್ಯಕ್ಷ ರಂಗಸ್ವಾಮಿ, ಮಹಿಳಾ ಅಧ್ಯಕ್ಷೆ ಸುನೀತಾ ಮೂರ್ತಿ, ಮಧುಗಿರಿ ಶಿವಕುಮಾರ್, ಶಿರಾ ಕಿಶೋರ್, ಕುಣಿಗಲ್ ಮಂಜುನಾಥ್, ಚಿಕ್ಕನಾಯಕನಹಳ್ಳಿ ಪ್ರಕಾಶ್, ಕೊರಟಗೆರೆ ನಗರಾಧ್ಯಕ್ಷ ಸೈಫುಲ್ಲಾ ಸೇರಿದಂತೆ ನೂರಾರು ಜನ ಕರವೇ ಕಾರ್ಯಕರ್ತರು ಭಾಗವಹಿಸಿದ್ದರು. ಅದು ಮುಖ್ಯಮಂತ್ರಿಗಳ ಕ್ಷೇತ್ರ ಆಗಲಿ, ಗೃಹ ಸಚಿವರ ಕ್ಷೇತ್ರ ಆಗಲಿ, ಯಾವುದೇ ಕ್ಷೇತ್ರ ಆಗಲಿ, ಕನ್ನಡಕ್ಕಿಂತ ಯಾರೂ ದೊಡ್ಡವರಲ್ಲ. ಈ ನೆಲದ ಭಾಷೆ ದೊಡ್ಡದು ಅನ್ನೋ ಅರಿವು ನಮ್ಮ ನೆಲದ ರಾಜಕಾರಣಿಗಳಿಗೆ ಇರಬೇಕು. ಕನ್ನಡದ ಭಾಷೆಗೆ ಅವಮಾನ ಆದರೆ ಅದು ಕನ್ನಡಿಗರಿಗೆ ಆದಂಥ ಅವಮಾನ. ಕನ್ನಡದ ಬಾವುಟಕ್ಕೆ ಅವಮಾನ ಆದರೆ ಅದು ಇಡೀ ಕನ್ನಡದ ಕುಲಕೋಟಿಗೆ ಆದಂಥ ಅವಮಾನ ಅನ್ನೋದನ್ನ ಎಲ್ಲ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕಾಗತ್ತೆ. ನೀವು ಕನ್ನಡದ ಹೆಸರಿನಲ್ಲಿ ಆದಂಥ ಯಾವ ಕರ್ನಾಟಕ ಅನ್ನುವ ಪ್ರಾಂತ್ಯದಲ್ಲಿ ರಾಜಕಾರಣಿಗಳು ಅನ್ನೋದನ್ನ ಮರೆಯೋಂಗಿಲ್ಲ. ನೀವು ಅದನ್ನು ಮರೆತು ನೀವು ಇಲ್ಲಿ ಅಪ್ಪಟ ಕೊರಟಗೆರೆ ಅನ್ನುವ ಊರು ಅಪ್ಪಟ ಕನ್ನಡಿಗರ ಊರು. ಇದಕ್ಕೊಂದು ಇತಿಹಾಸ ಇದೆ. ಕೆಂಪೇಗೌಡರ ಆಳ್ವಿಕೆಯ ಇತಿಹಾಸ ಇದೆ. ಅಂಥ ಊರಿನಲ್ಲಿ ಕನ್ನಡಕ್ಕೆ ಕುತ್ತು, ಕನ್ನಡದ ಬಾವುಟಕ್ಕೆ ಕುತ್ತು ರಾತ್ರೋರಾತ್ರಿ ನೂರಾರು ಜನ ಪೊಲೀಸ್ನವರು ಇಟ್ಕೊಂಡು ಕನ್ನಡದ ಬಾವುಟವನ್ನು ತೆರವುಗೊಳಿಸ್ತೀರಿ ಅಂದರೆ
ಆ ಮಹಾರಾಷ್ಟ್ರದ ನಾಡದ್ರೋಹಿಗಳಿಗೂ ನಿಮಗೂ ವ್ಯತ್ಯಾಸ ಏನು ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತಕ್ಷಣ ನಾನು ತಹಸೀಲ್ದಾರ್ಗೆ ಹೇಳಿದ್ದೇನೆ, ತಕ್ಷಣ ಆ ಧ್ವಜಸ್ತಂಭದ ಸ್ಥಾಪನೆ ಆಗಬೇಕು. ಅದರ ಉದ್ಘಾಟನೆಯನ್ನು ನಾನೇ ಬಂದ್ ಮಾಡ್ತೀನಿ. ಕನ್ನಡದ ನಾಡು, ನೆಲ, ಜಲ, ಕನ್ನಡದ ಬಾವುಟಕ್ಕೆ ಕನ್ನಡದ ನೆಲದಲ್ಲಿ ಎಲ್ಲೂ ಕುತ್ತ ಆದರೆ ಅದನ್ನು ಕರವೇ ಸಹಿಸಲ್ಲ ಅನ್ನುವ ಎಚ್ಚರಿಕೆಯನ್ನು ಈ ನೆಲದ ರಾಜಕಾರಣಿಗಳಿಗೆ ಯಾವ ಮುಲಾಜಿಲ್ದಲ್ಲೇ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ, ಮುಂದೂ ಮಾಡ್ತೀವಿ.